ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 242ನೆಯ ಅಧ್ಯಾಯವಾದ ರಾಜಧರ್ಮ ಸ್ವಪ್ನಾಧ್ಯಾಯ, ಶುಭಾಶುಭ ಸ್ವಪ್ನಗಳು, ಅವುಗಳು ಫಲವನ್ನು ಕೊಡುವ ಕಾಲದ ಮಿತಿ, ಶುಭ ಸ್ವಪ್ನವನ್ನು ಕಂಡಾಗ ಮಾಡಬೇಕಾದ ಕರ್ತವ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಕೇಳುತ್ತಾನೆ, ದೇವ, ಇನ್ನು ಸ್ವಪ್ನಗಳ ವೃತ್ತಾಂತವೇನು? ಅರಸನು ದಂಡಯಾತ್ರೆಗೆ ಹೊರಟಿರುವಾಗ ನಾನಾ ವಿಧವಾದ ಕನಸುಗಳು ಅವನಿಗೆ ಬೀಳುವಷ್ಟೇ. ಅವುಗಳಿಗೆ ಫಲವೇನು? ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಸ್ವಪ್ನ ದರ್ಶನದ ಶುಭಾಶುಭ ಫಲವನ್ನು ಹೇಳುವೆನು ಕೇಳು. ಮುಂದೆ ಹೇಳುವ ಸ್ವಪ್ನಗಳು ದುಷ್ಟ ಫಲವನ್ನು ಕೊಡತಕ್ಕುವೆಂದು ತಿಳಿಯಬೇಕು. ಹೊಕ್ಕುಳನ್ನು ಬಿಟ್ಟು ಉಳಿದ ಅಂಗಗಳಲ್ಲಿ ಹುಲ್ಲು ಗಿಡ ಮರಗಳು ಬೆಳೆಯುವುದು, ತಲೆಯ ಮೇಲೆ ಕಂಚು ಬಿದ್ದು ಒಡೆಯುವುದು,
ತಲೆ ಬೋಳಿಸಿಕೊಳ್ಳುವುದು, ಬೆತ್ತಲೆ ಇರುವುದು, ಕೊಳೆ ಬಟ್ಟೆಯನ್ನು ಹಾಕಿಕೊಂಡಿರುವುದು, ಎಣ್ಣೆ ಹಚ್ಚಿಕೊಳ್ಳುವುದು, ಕೆಸರನ್ನು ಬಳಿದುಕೊಳ್ಳುವುದು, ಮೇಲಿನಿಂದ ಬೀಳುವುದು, ಉಯ್ಯಾಲೆಯನ್ನು ಏರುವುದು, ಬೇಯಿಸಿದ ಮಾಂಸವನ್ನು ಸಂಪಾದಿಸಿ ತರುವುದು, ಕುದುರೆಗಳನ್ನು ಕೊಲ್ಲುವುದು, ಕೆಂಪು ಹೂಮರಗಳನ್ನು ಚುಂಬಿಸುವುದು, ಹಂದಿ, ಒಂಟೆ, ಕರಡಿ ಮತ್ತು ಕತ್ತೆಗಳ ಮೇಲೆ ಹತ್ತಿ ಕುಳಿತುಕೊಳ್ಳುವುದು, ಕುಣಿಯುವುದು, ನಗುವುದು, ಮದುವೆಯಾಗುವುದು, ಹಾಡುವುದು, ತಂತಿಯಿಲ್ಲದ ವಾದ್ಯಗಳನ್ನು ಬಾಜಿಸುವುದು, ಜಲಪ್ರವಾಹದಲ್ಲಿ ಇಳಿದು ನಡೆಯುವುದು, ಸಗಣಿಯ ನೀರಿನಲ್ಲಿ, ಕೆಸರು ನೀರಿನಲ್ಲಿ ಮತ್ತು ನಿಂತಿರುವ ನೀರಿನಲ್ಲಿ ಸ್ನಾನ ಮಾಡುವುದು, ತಾಯಿಯ ಗರ್ಭದಲ್ಲಿ ಪ್ರವೇಶಿಸುವುದು, ಚಿತೆಯನ್ನೇರುವುದು, ಕಾಮನಬಿಲ್ಲು, ಚಂದ್ರ ಸೂರ್ಯರು ನೆಲಕ್ಕೆ ಬೀಳುವುದು, ದಿವ್ಯ, ಅಂತರಿಕ್ಷ ಮತ್ತು ಭೌಮಗಳೆಂಬ ಉತ್ಪಾತಗಳಾಗುವುದು, ದೇವತೆಗಳು, ಬ್ರಾಹ್ಮಣರು, ರಾಜರು ಮತ್ತು ಗುರುಗಳು ಕೋಪಿಸಿಕೊಳ್ಳುವುದು, ಕುಮಾರಿಯರನ್ನು ಆಲಿಂಗಿಸುವುದು, ಪುರುಷ ಮೈಥುನ, ತನ್ನ ಅಂಗಗಳೇ ಕಳಚಿ ಬಿದ್ದು ಹೋಗುವುದು, ವಾಂತಿಯೂ ಪ್ರವೃತ್ತಿಯೂ ಆಗುವುದು, ದಕ್ಷಿಣ ದಿಕ್ಕಿಗೆ ಹೋಗುವುದು, ವ್ಯಾಧಿಯಿಂದ ನರಳುವುದು, ಹಣ್ಣುಗಳು ಮರದಿಂದ ಮಾಯವಾಗುವುದು, ಮನೆಗಳು ಬೀಳುವುದು, ಮನೆಯನ್ನು ಗುಡಿಸಿ ಸಾರಿಸುವುದು, ಪಿಶಾಚಗಳು, ರಾಕ್ಷಸರು, ಕಪಿಗಳು, ಕರಡಿಗಳು ಮತ್ತು ಮನುಷ್ಯರು ಆಟವಾಡುವುದು, ಶತ್ರುವಿನ ತಿರಸ್ಕಾರದಿಂದ ವ್ಯಸನ ಪಡುವುದು, ಕಾಷಾಯ ವಸ್ತ್ರವನ್ನು ಧರಿಸುವುದು, ಸ್ತ್ರೀಯರೊಡನೆ ಕ್ರೀಡಿಸುವುದು, ಸ್ನೇಹ ಮಾಡುವುದು, ಕುಡಿಯುವುದು ಮತ್ತು ಸ್ನಾನ ಮಾಡುವುದು, ಕೆಂಪು ಬಣ್ಣದ ಹೂವನ್ನು, ಗಂಧವನ್ನು ಧರಿಸುವುದು, ಇಂತಹವುಗಳೆಲ್ಲ ದುಸ್ವಪ್ನಗಳು. ತಾನು ಕಂಡ ದುಸ್ವಪ್ನವನ್ನು ಇತರರಿಗೆ ಹೇಳಿ ಮತ್ತೆ ಮಲಗುವುದು ಒಳ್ಳೆಯದು. ಕಲ್ಕದಿಂದ ಸ್ನಾನ ಮಾಡುವುದು, ತಿಲಹೋಮ ಮಾಡುವುದು, ಬ್ರಾಹ್ಮಣರನ್ನು ಪೂಜಿಸುವುದು, ಗಜೇಂದ್ರ ಮೋಕ್ಷದ ವೃತ್ತಾಂತವನ್ನು ಕೇಳುವುದು ಇವೆಲ್ಲವೂ ದುಸ್ವಪ್ನ ದೋಷದ ಪರಿಹಾರಕ್ಕೆ ಮಾರ್ಗಗಳು. ರಾತ್ರಿಯ ಮೊದಲನೇ ಜಾವದ ಕನಸುಗಳು ಫಲ ಕೊಡಬೇಕಾದರೆ 1 ವರ್ಷ ಬೇಕು. ಎರಡನೆಯ ಜಾವದವು 6 ತಿಂಗಳಲ್ಲೂ, ಮೂರನೆಯ ಜಾವದವು 3 ತಿಂಗಳಲ್ಲೂ ಫಲ ಕೊಡುವವು. 4ನೆಯ ಜಾವದ ಕನಸುಗಳು ಕಂಡ 1 ತಿಂಗಳೊಳಗಾಗಿ ಫಲಿಸುವವು, ಸಂದೇಹವಿಲ್ಲ. ಅರುಣೋದಯದ ಸಮಯದಲ್ಲಿ ಕಂಡ ಕನಸಿಗೆ 10 ದಿನಗಳಲ್ಲೇ ಫಲ ಉಂಟಾಗುತ್ತದೆ. ಒಂದು ರಾತ್ರಿಯಲ್ಲಿ ಶುಭಾಶುಭ ಸ್ವಪ್ನಗಳೆರಡೂ ಆದರೆ ಕೊನೆಯದೇ ತನ್ನ ಫಲವನ್ನು ಕೊಡುತ್ತದೆ. ಆದ ಕಾರಣ ಒಳ್ಳೆಯ ಕನಸನ್ನು ಕಂಡ ಬಳಿಕ ನಿದ್ರೆ ಮಾಡುವುದು ಸರಿಯಲ್ಲ. ಬೆಟ್ಟ, ಉಪ್ಪರಿಗೆ, ಆನೆ, ಕುದುರೆ ಮತ್ತು ಎತ್ತುಗಳನ್ನು ಏರುವುದು, ಬಿಳಿಯ ಹೂ ಬಿಡುವ ಮರಗಳ ಬಳಿಗೆ ಹೋಗುವುದು, ಹೊಕ್ಕಳಿನಲ್ಲಿ ಹುಲ್ಲು, ಗಿಡ ಮರಗಳು ಬೆಳೆಯುವುದು, ಹಲವು ತೋಳುಗಳು, ತಲೆಗಳು ಮೂಡುವುದು, ನರತಲೆ ದೋರುವುದು ಇವೆಲ್ಲವೂ ಶುಭಕರವಾದ ಸ್ವಪ್ನಗಳು. ಅಚ್ಚ ಬಿಳಿಯ ಹೂವನ್ನು, ವಸ್ತ್ರವನ್ನು ಧರಿಸುವುದು, ಚಂದ್ರ ಸೂರ್ಯರನ್ನು, ನಕ್ಷತ್ರಗಳನ್ನು ಕೈಯಿಂದ ಹಿಡಿದು ಸವರುವುದು, ಕಾಮನ ಬಿಲ್ಲನ್ನು ತಬ್ಬಿಕೊಳ್ಳುವುದು, ಅದನ್ನು ಎತ್ತುವುದಕ್ಕೆ ಪ್ರಯತ್ನಿಸುವುದು, ಭೂಮಿಯನ್ನು, ಸಮುದ್ರಗಳನ್ನು ನುಂಗುವುದು, ಶತ್ರುಗಳನ್ನು ಕೊಲ್ಲುವುದು, ವಾದದಲ್ಲಿಯೂ ಜೂಜಿನಲ್ಲಿಯೂ
ಯುದ್ಧದಲ್ಲಿಯೂ ಗೆಲ್ಲುವುದು, ಹಸಿಯ ಮಾಂಸ, ಮತ್ಸ್ಯ, ಪಾಯಸ ಇವುಗಳನ್ನು ತಿನ್ನುವುದು, ರಕ್ತವನ್ನು ನೋಡುವುದು, ಅದರಲ್ಲಿ ಸ್ನಾನ ಮಾಡುವುದು, ರಕ್ತವನ್ನು, ಮದ್ಯವನ್ನು, ಕ್ಷೀರವನ್ನು ಪಾನ ಮಾಡುವುದು, ಕರುಳುಗಳನ್ನು ಮೈಗೆ ಸುತ್ತಿಕೊಂಡು ನೆಲದಲ್ಲಿ ಹೊರಳಾಡುವುದು, ಆಕಾಶವು ನಿರ್ಮಲವಾಗುವುದು, ಎಮ್ಮೆ, ಹಸು, ಸಿಂಹ, ಆನೆ ಮತ್ತು ಕುದುರೆಗಳ ಕೆಚ್ಚಲಿಗೆ ಬಾಯಿಟ್ಟು ಹಾಲು ಕುಡಿಯುವುದು, ದೇವತೆಗಳಿಂದಲೂ ಬ್ರಾಹ್ಮಣರಿಂದಲೂ ಗುರುಗಳಿಂದಲೂ ಅನುಗ್ರಹವನ್ನು ಪಡೆಯುವುದು, ಇವೆಲ್ಲವೂ ಶುಭ ಸ್ವಪ್ನಗಳು. ರಾಜ, ಹಸುವಿನ ಕೊಂಬಿನಿಂದ ಅಥವಾ ಚಂದ್ರಮಂಡಲದಿಂದ ಸುರಿಯುತ್ತಿರುವ ನೀರಿನಲ್ಲಿ ಸ್ನಾನ ಮಾಡಿದಂತೆ ಕನಸು ಕಂಡರೆ ರಾಜ್ಯ ಲಾಭವಾಗುವುದು, ರಾಜ್ಯದಲ್ಲಿ ಅಭಿಷೇಕವಾಗುವುದು, ತಲೆ ಕತ್ತರಿಸಿ ಹೋಗುವುದು, ಮನೆ ಮುಂತಾದವುಗಳಿಗೆ ಬೆಂಕಿ ಬೀಳುವುದು, ಛತ್ರ, ಚಾಮರ ಮುಂತಾದ ಪ್ರಭು ಲಾಂಛನಗಳು ದೊರೆಯುವುದು, ತಂತಿಯ ವಾದ್ಯವನ್ನು ಬಾಜಿಸುವುದು, ನೀರನ್ನು ದಾಟುವುದು, ಹಳ್ಳವನ್ನು ಹಾರುವುದು, ಆನೆ, ಕುದುರೆ ಮತ್ತು ಹಸುಗಳು ಮನೆಯಲ್ಲಿ ಮರಿ ಹಾಕುವುದು, ಕುದುರೆಗಳನ್ನು ಏರುವುದು, ಅಳುವುದು, ಇವೆಲ್ಲವೂ ಒಳ್ಳೆಯ ಕನಸುಗಳು. ಉತ್ತಮ ಸ್ತ್ರೀಯರ ಪ್ರಾಪ್ತಿ, ಅವರ ಆಲಿಂಗನ, ಕೈ ಕಾಲುಗಳಿಗೆ ಬೇಡಿ ಬೀಳುವುದು, ಅಮೇಧ್ಯವನ್ನು ಮೈಗೆ ಲೇಪಿಸಿಕೊಳ್ಳುವುದು, ಬದುಕಿರುವ ರಾಜರನ್ನು ಸ್ನೇಹಿತರನ್ನು ಕಾಣುವುದು, ದೇವತೆಗಳನ್ನು, ವಿಮಾನಗಳನ್ನು, ಜಲವನ್ನು ನೋಡುವುದು, ಇವುಗಳೂ ಕೂಡ ಶುಭ ಸ್ವಪ್ನಗಳು. ಒಳ್ಳೆಯ ಕನಸುಗಳನ್ನು ಕಂಡರೆ ಮನುಷ್ಯನು ಪ್ರಯತ್ನವಿಲ್ಲದೆಯೇ ಅರ್ಥಲಾಭವನ್ನು ಪಡೆಯುವುದು ಖಂಡಿತ. ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ಎಲೈ ಮನುಚಕ್ರವರ್ತಿ, ಅದೇ ರೀತಿಯಲ್ಲಿ ರೋಗಿಯೂ ಸಹ ಶುಭ ಸ್ವಪ್ನಗಳನ್ನು ಕಂಡರೆ ಬೇಗನೆ ರೋಗಮುಕ್ತನಾಗುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಯಾತ್ರಾ ನಿಮಿತ್ತೆ ಸ್ವಪ್ನಾಧ್ಯಾಯೋ ನಾಮ 24,200 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 243ನೇ ಅಧ್ಯಾಯವಾದ ರಾಜಧರ್ಮ ಮಂಗಲಾಧ್ಯಾಯ, ಪ್ರಯಾಣ ಕಾಲದ ಶುಭಾಶುಭ ಶಕುನಗಳು, ಮನೋಜಯವು ಎಲ್ಲಕ್ಕಿಂತ ಮೇಲಾದ ಶುಭ ಶಕುನ ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.